ಮಹತ್ವದ 2 ಖಾತೆ ನಿಮ್ಮ ಕೈಯಲ್ಲಿದೆ. ಒಂದು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದೀರಿ, ಇನ್ನೊಂದು ITBT ಕ್ಷೇತ್ರದ ಸಚಿವರಾಗಿಯೂ ಕಾರ್ಯ. ಉತ್ತರ ಕರ್ನಾಟಕವನ್ನು ಇವತ್ತು ಕಂಡರೆ ಏನನ್ಸುತ್ತೆ? ಮೊದಲನೇದಾಗಿ ಪವರ್ ಟಿವಿಯ ಈ ಅಭಿಯಾನವನ್ನು ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಇದು ನಾವು ಬರೀ ಬೆಳಗಾವಿ ಸೆಷನ್ ಸಂದರ್ಭದಲ್ಲಿ ಯಾವಾಗ ಸುವರ್ಣಸೌಧದಲ್ಲಿ ನಾವು ಚರ್ಚೆ ಮಾಡೋದು ಅಷ್ಟೇ ಅಲ್ಲ, ಖಂಡಿತವಾಗೂ ಇದು ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ನೇರವಾಗಿ ಜನರ ಜೊತೆ ಚರ್ಚೆ ಮತ್ತು ಸರ್ಕಾರ ಖುದ್ದಾಗಿ ಬಂದು ಇಲ್ಲಿ ಕೂತಿ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಇದು ಒಂದು ಅಭಿಯಾನಕ್ಕೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಮೊದಲಾಗಿ ಸಲ್ಲಿಸ್ತಾ, ನೀವು ಹೇಳ್ದಂಗೆ ಜನರ ನಿರೀಕ್ಷೆ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಜಾಸ್ತಿ ಆಗುತ್ತೆ. ಪ್ರಮುಖವಾಗಿ ಗ್ರಾಮೀಣ ಮಟ್ಟದಲ್ಲಿ ನಾವೇನು ಆಸ್ಪಿರೇಷನ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಈಗ ಹೆಚ್ಚಾಗ್ತಾ ಇದೆ. ಈಗ ಉದಾಹರಣೆಗೆ ಚಿತ್ತಾಪುರದಲ್ಲಿ ಓದ್ತಾ ಇರೋ ಒಬ್ಬ ವಿದ್ಯಾರ್ಥಿ, ಆತ ಕಲಬುರಗಿಗೆ ಬಂದು ಓದಬೇಕಂತ. ಈ ಅವರ ಆಶೋತ್ತರವನ್ನು ನಾವು ಸರ್ಕಾರದಲ್ಲಿ ಇಟ್ಕೊಂಡು ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಇತ್ತು. ಸೊ ಆದ್ದರಿಂದ ನೀವು ನಮ್ಮ ಯೋಜನೆಗಳು ನೋಡಿದಾಗ ನಮ್ಮ ಗ್ಯಾರಂಟಿಗಳೇನಿದೆ, ಬರೀ ಏನೋ ಒಂದು ಗೃಹಲಕ್ಷ್ಮಿ 2,000 ರೂಪಾಯಿ, ಯುವ ನಿಧಿ 3,000, ಹಾಗಲ್ಲ. ನಾವು ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಬೇರೆ ಬೇರೆ ಏನು ಕಳೆದ 10 ವರ್ಷದಿಂದ ಏನು ನಡೆಸಿದ್ದಾರೆ, ಬರೀ ಘೋಷಣೆಗಳು ನಡೆಸಿದ್ದಾರೆ. ಆದರೆ ಆರ್ಥಿಕವಾದ ನಿಜವಾದ ಪರಿಸ್ಥಿತಿ ಏನಾಗಿದೆ ಮನೆ ನಡೆಸೋದು ಬಹುಶಃ ಗೊತ್ತಿಲ್ಲ. ಒಳ್ಳೊಳ್ಳೆ ಘೋಷಣೆ, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ನಿಮ್ಮ ಮೇಕ್ ಇನ್ ಇಂಡಿಯಾ, ಆ ಇಂಡಿಯಾ, ಈ ಇಂಡಿಯಾ ಅಂತೆಲ್ಲ ಕೊಟ್ಟಿದ್ದಾರೆ. ಆದರೆ ನಿಜವಾಗೂ ನಮ್ಮ ಜನರಿಗೆ ತಲುಪಿದ್ಯಾ? ವಿಶೇಷವಾಗಿ ನಮ್ಮ ಭಾಗದ ಜನರಿಗೆ ತಲುಪಿದ್ಯಾ? ಇಲ್ಲ ಅಂತ ನಾನು ಭಾಳ ಘಂಟಾಘೋಷವಾಗಿ ಹೇಳ್ಬೋದು. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಆ ಮನೆ ನಡೆಸೋದ ಜವಾಬ್ದಾರಿಯನ್ನು ನಾವು ಫಸ್ಟ್ ಅವ್ರಿಗೆ ಕೊಡಬೇಕಾಗ್ತದೆ. ಸೊ ಮನೆಗಳನ್ನು ನಾವು ಯಾವ ರೀತಿ ಆರ್ಥಿಕವಾಗಿ ಸುಭದ್ರತೆಗೊಳಿಸ್ಬೋದು, ಒಂದು ಸ್ವಾಭಿಮಾನದ ಬದುಕು ಕೊಡ್ಬೋದು ಅಂತ ಮೊದಲನೇದಾಗಿ ಗ್ಯಾರಂಟಿಯನ್ನು ನಾವು ಮಾಡಿದ್ದೇವೆ. ಮತ್ತು ನಮ್ಮ ಭಾಗದಲ್ಲಿ ಮತ್ತು ಇಲ್ಲಿ ವಿಶೇಷವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಜಲಜೀವನ್ ಮಿಷನ್ನಲ್ಲಿ ನಮ್ದೇನಾಗ್ಬಿಟ್ಟಿದೆ ಸರ್, ನಮ್ಮದು ಆಚಾರ ಇದೆ, ವಿಚಾರ ಇದೆ, ಪ್ರಚಾರದ ಕೊರತೆ ಇದೆ. ಈಗ ಉದಾಹರಣೆಗೆ ಕುಡಿಯೋ ನೀರಿನ ವ್ಯವಸ್ಥೆ, ಜನರ ಕಲ್ಪನೆ ಏನಿದೆ, ಜಲಜೀವನ್ ಮಿಷನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಂತ. ಇಲ್ಲ, 60% ನಾವು ಕೊಡ್ತಾ ಇರೋದು, 50% ಅವ್ರದ್ದು, 50% ನಮ್ಮ ದುಡ್ಡು, ಕರ್ನಾಟಕ ರಾಜ್ಯದ ದುಡ್ಡು, ಇನ್ನೂ ಒಂದು 10% ಎಕ್ಸ್ಟ್ರಾ ನಾವು ಲ್ಯಾಂಡ್ ಅಕ್ವಿಸಿಷನ್ನು ಬೇರೆ ಇದಕ್ಕೆಲ್ಲ ಬೇಕು. ವಿ ಆರ್ ಡೂಯಿಂಗ್ ದ್ಯಾಟ್. ಮತ್ತು ನೀವು ಮಾನ್ಯ ಮುಖ್ಯಮಂತ್ರಿಗಳು ಬಂದ ಮೇಲೆ ಪ್ರಗತಿ ಪಥ ಅಂದ್ಬಿಟ್ಟು ಒಂದು ಭಾಳ ವಿನೂತನವಾದಂಥ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಮೊನ್ನೆನೇ ನೀತಿ ಆಯೋಗ ಅದು ಅನುಮೋದನೆ ಕೊಟ್ಟು, ಅದು ಆ ಯೋಜನೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಗಿಂತ ಟೆಕ್ನಿಕಲಿ ಮೋರ್ ಸೌಂಡ್ ಇದೆ. ಸೊ ನೀತಿ ಆಯೋಗ ಅವರು ನಮಗೆ ಕರೆಸಿ ಅದನ್ನು ಯಾವ ರೀತಿ ತಾವು ಮಾಡ್ತಾ ಇದ್ದೀರಾ ಅಂತ ಕೇಳಿಬಿಟ್ಟು ಮೊನ್ನೆ ಪರ್ಮಿಷನ್ ಕೂಡ ಸಿಕ್ಕಿದೆ. ಇನ್ನೇನು 1-1.5 ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ. ಆಲ್ಮೋಸ್ಟ್ 7,150 ಕಿಲೋಮೀಟರ್ ರಸ್ತೆ ಆಗ್ತವೆ ಎಲ್ಲ ಕಡೆ. ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಕಲ್ಯಾಣ ಪಥ ಮಾಡಿದ್ದೀವಿ, ಇಡೀ ರಾಜ್ಯಕ್ಕೆ ಪ್ರಗತಿ ಪಥ ಮಾಡಿದ್ವಿ. ಸೊ ಹೀಗೆ ಪ್ರತಿಯೊಂದು ಪಂಚಾಯತ್ನಲ್ಲಿ ಮತ್ತು ಮೈಕ್ರೋ ಪ್ರೋಗ್ರಾಮ್ಸು ಮತ್ತು ಮ್ಯಾಕ್ರೋ ಪ್ರೋಗ್ರಾಮ್ಸ್ ತಗೊಳ್ಳುವ ಮುಖಾಂತರ ಒಂದು ಸಣ್ಣ ಲೈಬ್ರರಿಯನ್ನು, ಅರಿವು ಕೇಂದ್ರಗಳನ್ನು ಪರಿವರ್ತನೆ ಮಾಡಿ ಅಲ್ಲಿ ಡಿಜಿಟಲ್ ಮಾದರಿಯನ್ನು ಕೊಟ್ಟು ಎಷ್ಟೊಂದು ಜನ ಇವತ್ತು KS ಎಕ್ಸಾಮ್ಗಳು ಪಾಸ್ ಆಗ್ತಾ ಇದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಪಾಸ್ ಆಗ್ತಾ ಇದ್ದಾರೆ, PDO ಎಕ್ಸಾಮ್ಗಳು ಪಾಸ್ ಆಗ್ತಾ ಇದ್ದಾರೆ. ಇಟ್ಸ್ ಆಲ್ ಬಿಕಾಸ್ ಆಫ್ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್ ಇನ್ ಎವ್ರಿ ವರ್ಟಿಕಲ್. ಸೊ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ನಡೀತಾ ಇದೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದರೆ ಈಗ ರೂರಲ್ ಡೆವಲಪ್ಮೆಂಟ್ ಪ್ಲಸ್ ITBT. ಉತ್ತರ ಕರ್ನಾಟಕದ ಜನರಲ್ಲಿ ಒಂದು ಅಳಲಿದೆ, ತಾರತಮ್ಯ ಧೋರಣೆ ಆಗ್ತಾ ಇದೆ, ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಟು ದ ಕೋರ್ ಅಂತ ಇದೆ. ಮಂತ್ರಿ ಆದಮೇಲೆ 3 ಖಾತೆಗಳನ್ನು ನಿಭಾಯಿಸಿದ ನಿಮಗೆ ಅನಿಸಿದ ಎಲ್ಲಿಯಾದರೂ ಈ ತಾರತಮ್ಯ ಇದೆ, ಇದನ್ನು ನಾನು ಸರಿದೂಗಿಸಬೇಕು, ಆ ನಿಟ್ಟಿನಲ್ಲಿ ಯಾವ ಕಾರ್ಯಕ್ರಮ ಮಾಡಿದ್ರಿ? ಈ ತಾರತಮ್ಯ ಇರೋದು ನಿಜ. ಆಮೇಲೆ ಇದು ತಾರತಮ್ಯ ಏನಿದೆ ಇದು ಐತಿಹಾಸಿಕದ. ಇಟ್ ಈಸ್ ನಾಟ್ ಏನೋ ಯಾವುದೋ ಬಂದು ಸರ್ಕಾರಗಳು ಬಂದು ಮಾಡಿರೋದಂತಲ್ಲ. ಯಾಕಂದರೆ ನಮಗೆ ಏಕೀಕರಣ ಆದಮೇಲೆ ಇವೆಲ್ಲ ಸಮಸ್ಯೆಗಳು ಬಂತು. ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ನಿಜಾಮ್ ಆಳ್ವಿಕೆಯಲ್ಲಿತ್ತು. ಎಲ್ಲೆಲ್ಲಿ ರಾಜರು ಸ್ವಲ್ಪ ಪ್ರೋಗ್ರೆಸಿವ್ ಇದ್ದರು ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿ ನಾವು ಮುಂಬೈ ಕರ್ನಾಟಕದ ಅಂಚಿನಲ್ಲಿ ಇದ್ವಿ. ಇಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಬಾರ್ಡರಿಂಗ್ ಡಿಸ್ಟ್ರಿಕ್ಟ್ಸು, ನಮ್ಮ ಬಗ್ಗೆ ಅಷ್ಟು ಕಾಳಜಿ ಇರ್ತಾ ಇರಲಿಲ್ಲ. ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಿಜಾಮ್ ಬಾರ್ಡರಲ್ಲಿ ಇರ್ತಾ ಇದ್ವಿ, ಅಲ್ಲೂ ಕಾಳಜಿ ವಹಿಸ್ತಾ ಇರಲಿಲ್ಲ. ಎಲ್ಲಿ
ರಾಜರಿರ್ಬೋದು, ನಿಜಾಮ್ರಿರ್ಬೋದು, ಸೆಂಟ್ರಲ್ಲಿ ಇರ್ತದೆ, ಅಲ್ಲಿ ಪ್ರಗತಿ ಆಗಿದೆ. ಆದರೆ ಅದ್ರ ಹೊರತುಪಡಿಸಿ ಆಗಿಲ್ಲ. ಸೊ ದಿಸ್ ಹಿಸ್ಟಾರಿಕಲ್ ಬ್ಯಾಕ್ವರ್ಡ್ನೆಸ್ ಅಂತ ನಾವು ಏನು ಹೇಳ್ತೀವಿ, ಅದಕ್ಕೋಸ್ಕರನೇ ನಾವು ಡಾಕ್ಟರ್ ನಂಜುಂಡಪ್ಪ ವರದಿಯನ್ನು ನಾವು ಸ್ಥಾಪನೆ ಮಾಡಿ ವಿ ಡಿಟರ್ಮೈನ್ ದ ಬ್ಯಾಕ್ವರ್ಡ್ನೆಸ್ ಆಫ್ ಈಚ್ ಆ್ಯಂಡ್ ಎವ್ರಿ ತಾಲೂಕಾ. ಸೊ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಕಾರನೇ ಅನುದಾನವನ್ನು ಹಂಚಿಕೆ ಆಗ್ತಾ ಇದೆ. ಈಗ ಉದಾಹರಣೆಗೆ ನಮ್ಮ ಭಾಗದಲ್ಲಿ ಆರ್ಟಿಕಲ್ 371J ತಂದಿದ್ದು. ದೀಸ್ ಆರ್ ಆಲ್ ಪ್ರೋಗ್ರೆಸಿವ್ ಸ್ಟೆಪ್ಸ್. ಯಾಕಂದರೆ ಶತಮಾನದ ಅನ್ಯಾಯ ಈಗ ಅವು ಶತಮಾನದಿಂದ ನಡ್ಕೊಂಡು ಬಂದಿರೋದು ನಾವು ಬರೇ 15 ವರ್ಷದಲ್ಲಿ 20 ವರ್ಷದಲ್ಲಿ ನಾವು ಮಾಡ್ತೀವಿ ಅಂದರೆ ಆಗಲ್ಲ. ಬಟ್ ನೀವು ಹೇಳ್ದಂಗೆ ಪ್ರಗತಿ ನಿಂತು ನೀರಾಗ್ಲಿಕ್ಕಾಗೋದಿಲ್ಲ. ಏನು ಕಲ್ಯಾಣ ಕರ್ನಾಟಕದಲ್ಲಿ ಏನಾಗ್ತಾ ಇಲ್ಲ, ನೀವು ಅದೇ ಭಾಗದವರು 371J ಬಂದಾಗಿಂದ ಸರ್ ಎಷ್ಟು ಜನ ಇಂಜಿನಿಯರ್ ಆಗಿದ್ದಾರೆ? ಯಾರನ್ನ ಕಲ್ಪನೆನ ಮಾಡ್ಬೋದಾ? ಬರೇ ಹೋದ ವರ್ಷ ನಮಗೆ ನಮ್ಮ ಭಾಗದಕ್ಕೆ 1,000 ಮೆಡಿಕಲ್ ಸೀಟ್ ಸಿಕ್ಕಿದೆ. 1,000 ಮೆಡಿಕಲ್ ಸೀಟ್. 22,000 ಜನ ಇಂಜಿನಿಯರ್ಸ್ ಆಗಿದ್ದಾರೆ ಸರ್ ಇನ್ ದ ಲಾಸ್ಟ್ 10 years. ನೀವು BSc ಅಗ್ರಿಕಲ್ಚರ್ ಬಿಟ್ಬಿಡಿ, MSc ಬಿಟ್ಬಿಡಿ, ಡೆಂಟಲ್ ಬಿಟ್ಬಿಡ್ರಿ, ಇವೆಲ್ಲನೂ ನೋಡಿದ್ರೆ ಪ್ರೊಫೆಷನಲ್ ಕೋರ್ಸಸ್ ನೋಡಿದ್ರೆ ಮೋರ್ ದೆನ್ ಕ್ಲೋಸ್ ಟು ಅರೌಂಡ್ 2 lakh ಪೀಪಲ್ ಹ್ಯಾವ್ ಬೆನಿಫಿಟೆಡ್. ಅಂದರೆ 2 ಲಕ್ಷ ಕುಟುಂಬಗಳು ಅವರಿಗೆ ಉದ್ಯೋಗದಲ್ಲಿ ಮೀಸಲಾತಿ, ಶಿಕ್ಷಣದಲ್ಲಿ ಮೀಸಲಾತಿ, ಮತ್ತು 5,000 ಕೋಟಿ ರೂಪಾಯಿ ಈಗ ಪ್ರತಿ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಸೊ ಬದಲಾವಣೆ ಆಗ್ತಾ ಇದೆ. ಈ ಮುಂಚೆ ನಮ್ಮ ಭಾಗದಲ್ಲಿ ಯಾರಿಗಾನ ಸ್ವಲ್ಪ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಆಗಿದ್ದಿದ್ರೆ ಬೆಂಗಳೂರಿಗೆ ಕಳಿಸ್ತಾ ಇದ್ರು ಅಥವಾ ಬೆಳಗಾವಿಗೆ ಬರಬೇಕು. ಇವಾಗ ಅಲ್ಲೇ ಚಿಕಿತ್ಸೆ ನಡೀತಾ ಇದೆ. ಜಯದೇವ ಇದೆ, ಕಿದ್ವಾ ಇದೆ, ESIC ಇದೆ, ಫ್ಲೈಟ್ಗಳು ಓಡಾಡ್ತಾ ಇದೆ. ಇವೆಲ್ಲ ಪ್ರಗತಿ ಅಲ್ವಾ? ಪ್ರಗತಿನೇ. ಆದರೆ ಹಂತವಾಗಿ ಆಗ್ತದೆ. ನಾನು ಹೇಳ್ದಂಗೆ ನಿಂತು ನೀರಕ್ಕಾಗದ. ಜನರ ಎಕ್ಸ್ಪೆಕ್ಟೇಷನ್ಸ್ ಈಸ್ ಓನ್ಲಿ ಫ್ರಮ್ ಕಾಂಗ್ರೆಸ್ ಗೌರ್ಮೆಂಟ್. ಬೇರೆ ಯಾವುದೇ ಪಕ್ಷದ ಸರ್ಕಾರಗಳಿದ್ರೂ ಜನರು ಅಷ್ಟು ಕೇಳಲ್ಲ. ಈಗ ನೀವು ಉತ್ತರ ಕೊಡಿ ಅಂತ ನೀವು ನಮ್ಗೆ ಕೂಡಿಸಿದ್ದೀರಲ್ಲ, ಇದು ಬೇರೆ ಸರ್ಕಾರದಲ್ಲಿ ಆಗ್ತಾ ಇತ್ತಾ ಸರ್? ನಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ ಬಂದು ನಿಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಹತ್ರ ಕಲೀಲಿಕ್ಕೆ ತಯಾರಿದ್ದಾರೆ. ಜನರು ಏನು ಹೇಳ್ತಾರೆ, ಅವ್ರ ಆಶಾಭಾವನೆಗಳೇನಿದೆ ಅಂತ ಅವ್ರು ನಮ್ಗೆ ತಿಳಿಸಿದ್ರೆ ಅದ್ರ ತಕ್ಕಂಗೆ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೇವೆ. ಅದ್ರ ತಕ್ಕಂಗೆ ನೀತಿ ಮತ್ತು ಯೋಜನೆಗಳನ್ನು ರೂಪಿಸೋಕ್ಕೆ ಕೂಡ ನಾವು ತಯಾರಿದ್ದೇವೆ.